ಜೂನ್ 21 ಬೆಳಗ್ಗೆ 7 ಗಂಟೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ನಗರದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯುಷ್ ಮಂತ್ರಾಲಯ, ಜಿಲ್ಲಾ ಆಯುಷ್ ಇಲಾಖೆ, ಚಿತ್ರದುರ್ಗ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಯೋಗ ಮಾಡುವ ಮೂಲಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇನ್ನು 500ಕ್ಕೂ ಹೆಚ್ಚು ಮಂದಿ ಏಕಕಾಲಕ್ಕೆ ಯೋಗ ಮಾಡುವ ಮೂಲಕವಾಗಿ ಎಲ್ಲರ ಗಮನ ಸೆಳೆದರು. ಈ ಸಾಮೂಹಿಕ ಯೋಗದಲ್ಲಿ ಎಡಿಸಿ ಬಿಟಿ ಕುಮಾರಸ್ವಾಮಿ, ಎಸಿಎಂ ಕಾರ್ತಿಕ್, ಕುಡಾ ಅಧ್ಯಕ್ಷ ಎಂಕೆ ತಾಜ್ಪೀರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದರು. ತುಂಬಾ ಸ್ಟ್ರೆಂತ್ ಆಗೋರ ಜೊತೆಗೆ ನಮ್ಮ ಭುಜದ ಭಾಗವನ್ನ ವಿಸ್ತಾರ ಮಾಡಿ ನಿಮ್ಮ ಬೆನ್ನು ನೋವಿನಲ್ಲಿ ತುಂಬಾ ಸಹಕಾರವನ್ನು ಕೊಡುವಂತದ್ದು ಈ ಒಂದು ಭುಜಂಗ ಆಸನ. ಹಲವು ಕಾಲ ಆಗಿರುವಂತದ್ದು ಈ ಒಂದು ವಿಶ್ರಾಂತಿ ಆಸನ. ಈ ಒಂದು ಆಸನ ಮಾಡೋದ್ರಿಂದ ನಮಗೆ ಜೀರ್ಣಕ್ರಿಯೆ ಜೊತೆಗೆ ನಮ್ಮ ಬೆನ್ನಿನ ನೋವಿಗೂ ಸಹ ಇದು ವಿಶ್ರಾಂತಿಯನ್ನ ಕೊಡುವಂತದ್ದು ಈ ಒಂದು ಮಕರಾಸನದಲ್ಲಿ. ಮಕರಾಸನ ಹೊಟ್ಟೆನ ನೆಲಕ್ಕಾಗಿ ಹಾಗೆ ಇರುವಂತಹ ಪ್ರಯತ್ನ ಮಾಡೋಣ. ನಿಮ್ಮ ಎರಡು ಹಸ್ತಗಳು ನೆಲಮುಖವಾಗಿರ್ಬೇಕು. ಹಸ್ತವನ್ನ ನೆಲಕ್ಕೆ ಪ್ರೆಸ್ ಮಾಡ್ತಾ ಮೊಣಕಾಲನ್ನ ನೇರವಾಗಿ ಚಾಚುತ್ತಾ ಸ್ಥಿತಿಯಲ್ಲಿ ಶಲಭಾಸನದ ಅಭ್ಯಾಸವನ್ನು ಮಾಡೋದ್ರಿಂದ ನಿಮ್ಮ ಸೊಂಟಕ್ಕೆ ಹೆಚ್ಚು ಸಾಮರ್ಥ್ಯವನ್ನು ಕೊಡುವಂತಹ ಈ ಒಂದು ಶಲಭಾಸನ. ವಾಪಸ್ ನಿಧಾನಕ್ಕೆ ಉಸಿರನ್ನ ಆಚೆ ಕಾಲನ್ನ ಕೆಳಗಿಡುತ್ತಾ ಒಂದು ವೇಳೆ ಈಗ ಶವಾಸನ ಮಡಚಿ ನೆಲಕ್ಕೆ ಊರಿ ಎರಡೂ ಕೈಯಿಂದ ಕಾಲಿನ ಕಣಕಾಲನ್ನ ಆಂಕಲ್ ಪಾಟನ್ನ ಇಟ್ಕೊಳ್ಳೋಣ. ಯಾರಿಗೆ ಆಗೋದಲ್ಲ ಎರಡೂ ಕೈಯನ್ನ ನೆಲಕ್ಕೆ ಊರಿ ಸೊಂಟವನ್ನ ಮೇಲೆತ್ತಿ ಬಂದು ನಿಮ್ಮ ಭುಜ ಮತ್ತೆ ತಲೆಯ ಭಾಗ ನೆಲದಲ್ಲಿ ಇರಬೇಕು. ಹಸ್ತವನ್ನ ನೆಲಕ್ಕೆ ಊರಿ ಅಥವಾ ಕಾಲಿನ ಜಾಯಿಂಟ್ ಅನ್ನು ಇಟ್ಕೊಳ್ಳಿ. ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾದಷ್ಟು ಮೇಲಕ್ಕೆ